ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಇದು ಫಸ್ಟ್ ಸೆಮಿಸ್ಟರ್ BA NEP ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ 2023ರಲ್ಲಿ ನಡೆದಂತಹ ಒಂದು ಬೋರ್ಡ್ ಪರೀಕ್ಷೆಯ ಸಂಪೂರ್ಣವಾದಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್, ಹೊಸ ಪ್ಯಾಟರ್ನ್. ಇದೇ ಪ್ಯಾಟರ್ನಲ್ಲಿ ಇಲ್ಲಿ ಕೊಟ್ಟಂಥ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಮತ್ತು ಇದೇ ಪ್ಯಾಟರ್ನಲ್ಲಿ ನಿಮಗೆ ಪರೀಕ್ಷೆ ನಡೀತೆ. ಏನಪ್ಪ ಅಂದರೆ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಇದು ಯಾರಾದರೂ ನೀವು ಹಿಸ್ಟ್ರಿ ಸಬ್ಜೆಕ್ಟನ್ನು ತಗೊಂಡಿದ್ರೆ, ಆಪ್ಷನಲ್ ಹಿಸ್ಟ್ರಿ ತಗೊಂಡಿದ್ರೆ, ಅಲ್ಲಿ DSC 2 ಇಂದ ಪೇಪರ್ 2ಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳು ಈ ರೀತಿಯಲ್ಲಿ ಬರ್ತವೆ. ಟೋಟಲ್ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ? 60 ಮಾರ್ಕ್ಸ್ ಇರುತ್ತೆ. ಟೈಮು 2 ಅವರ್ಸ್ ಇರುತ್ತೆ. 2 ಗಂಟೆಗಳ ಕಾಲ ಅವಧಿಯನ್ನು ಕೊಟ್ಟಿರ್ತಾರೆ. ಮೊಟ್ಟ ಮೊದಲು ನಿಮಗೆ ಇಲ್ಲಿ 2 ಮಾರ್ಕ್ಸಿಂದು 5 ಕ್ವಶನ್ಸ್ಗಳನ್ನು ಕೊಡ್ತಾರೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಹಾಗಾದರೆ 2023ರಲ್ಲಿ ಯಾವ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದು ನೋಡೋಣ. ಫಸ್ಟ್ ಕ್ವಶನ್, ಡೆಫಿನೇಷನ್ಸ್ ಆಫ್ ದ ಹಿಸ್ಟೋರಿಕಲ್ ಕಲ್ಚರಲ್ ಹೆರಿಟೇಜ್ ಇನ್ ಇಂಡಿಯಾ. ಅಂದರೆ ಭಾರತೀಯ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯ ವ್ಯಾಖ್ಯೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು, ಮಾನ್ಸೂನ್ ಫೇರ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಮಾನ್ಸೂನ್ ಜಾತ್ರೆಗಳು. ನೆಕ್ಸ್ಟ್, ಪುರಾಣಿಕ್ ಲೆಜೆಂಡ್ಸ್, ಪುರಾಣದ ದಂತಕಥೆಗಳನ್ನು ಹೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್, ಭಾರತೀಯ ಪರಂಪರೆಯ ಗುಹಾಲಯಗಳನ್ನು ಕೂಡ ಹೇಳಿದ್ದಾರೆ. ನೆಕ್ಸ್ಟ್, ಭಾಗ B, ಇಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಅಂದರೆ 2 × 10 = 20. ಅಂದರೆ ಪ್ರತಿ ಒಂದು ಪ್ರಶ್ನೆಗೆ 10 ಮಾರ್ಕ್ಸ್ಗಳನ್ನು ನಿಗದಿಪಡಿಸಿರ್ತಾರೆ. ಹಾಗಾದರೆ ಯಾವುದೆಲ್ಲ ಕೊಡ್ತಾರೆ ಅಂದರೆ ಭಾರತದ ಧಾರ್ಮಿಕ ಹಬ್ಬಗಳ ಕುರಿತು ಬರೆಯಿರಿ ಅಂತ ಕೊಡ್ತಾರೆ. ಓಕೆ. ನೆಕ್ಸ್ಟ್, ನಿಮ್ಗೆ ಆಪ್ಷನ್ಸ್ಗಳನ್ನು ಕೊಡ್ತಾರೆ. 2 ಕ್ವಶನ್ಸ್ಗಳನ್ನು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಯಾವುದು ನಿಮಗೆ ಈಸಿ ಅನಿಸ್ತದೆ ಅದನ್ನು ನೀವು ಬರೀಬೋದು. ನೆಕ್ಸ್ಟ್, ಭಾರತದ ತೀರ್ಥಯಾತ್ರೆ ಕೇಂದ್ರಗಳನ್ನು ವಿವರಿಸಿರಿ. ಸಾಂಪ್ರದಾಯಿಕ ಭರತನಾಟ್ಯಶಾಸ್ತ್ರ ಕಲೆಯನ್ನು ಚರ್ಚಿಸಿರಿ. ಭಾರತದ ಶಾಸ್ತ್ರೀಯ ಸಂಗೀತಗಳ ಕುರಿತು ಬರೆಯಿರಿ. ನೆಕ್ಸ್ಟ್, ಇಲ್ಲಿ ಭಾಗ ಕದಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಅಂದರೆ ಇಲ್ಲಿಯೂ ಕೂಡ ನಿಮಗೆ ಕ್ವಶನ್ಸ್ಗಳನ್ನು ಟೋಟಲ್ ಆಗಿ 4 ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ 2 ಕ್ವಶನ್ಸ್ಗಳನ್ನು ಮಾತ್ರ ಬರೀಬೇಕು. ಪ್ರತಿ ಪ್ರಶ್ನೆಗೆ ಇಲ್ಲಿ 15 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ನೋಡಿ, ಅನಾಲಿಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಕಲ್ಚರ್ ಹೆರಿಟೇಜ್. ಭಾರತದ ಸಾಂಸ್ಕೃತಿಕ ಪರಂಪರೆಯ ಲಕ್ಷಣಗಳನ್ನು ವಿಶ್ಲೇಷಿಸಿರಿ. ಎಕ್ಸ್ಪ್ಲೇನ್ ದ ಇಡಿಯಾಲಜಿ ಆಫ್ ರಾಮಾಯಣ ಆ್ಯಂಡ್ ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತದ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ವಿವರಿಸಿರಿ. ರೈಟ್ ದ ಇಂಪಾರ್ಟೆಂಟ್ ಮೊನ್ಯುಮೆಂಟ್ಸ್ ಆಫ್ ಇಂಡಿಯಾ. ಭಾರತದ ಪ್ರಮುಖ ಸ್ಮಾರಕಗಳ ಕುರಿತು ಬರೀಬೇಕು. ನೆಕ್ಸ್ಟ್, ಆನ್ ದ ಔಟ್ಲೈನ್ ಮ್ಯಾಪ್ ಸಪ್ಲೈಡ್ ಟು ಯು ಮಾರ್ಕ್ ದ ಫಾಲೋವಿಂಗ್ ಪ್ಲೇಸಸ್ ಆ್ಯಂಡ್ ರೈಟ್ ಸಾರನಾಥ್, ತಾಜ್ ಮಹಲ್, ಖಜುರಾಹೋ ಆ್ಯಂಡ್ ಶ್ರವಣಬೆಳಗೊಳ. ನಿಮಗೆ ಒದಗಿಸಿದ ಬಾಹ್ಯ ನಕಾಶೆಯಲ್ಲಿ ಈ ಕೆಳಗಿನ ಸ್ಥಾನಗಳನ್ನು ಗುರುತಿಸಿ ಟಿಪ್ಪಣಿ ಬರೀಬೇಕು. ಸಾರನಾಥ್, ತಾಜ್ ಮಹಲ್, ಖಜುರಾಹೋ, ಶ್ರವಣಬೆಳಗೊಳ. ಇದು ನಿಮ್ಮ ಒಂದು DSC 2 ಹಿಸ್ಟ್ರಿ ಸಬ್ಜೆಕ್ಟ್ ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇನ್ನು ಮುಂದೆ ವಿಡಿಯೋಸ್ಗಳನ್ನು ನೋಡಿ. ಓಕೆ, ಥ್ಯಾಂಕ್ ಯು.